ಕರ್ತನಲ್ಲಿ ಪ್ರೀತಿಯುಳ್ಳಂಥ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ಯೇಸುವಿನ ನಾಮದಲ್ಲಿ ವಂದಿಸ್ತೇನೆ. ಕೆಲವು ವಾರಗಳಿಂದ ನಾವು ಕ್ರಿಸ್ತನು ಯಾರು ಎಂಬಂಥ ಶೀರ್ಷಿಕೆ ಕೆಳಗಡೆ ಆತನು ತಂದೆಯಿಂದ ಮೆಚ್ಚಿಸಲ್ಪಟ್ಟವನು, ಆತನೇ ದೀಕ್ಷಾಸ್ಥಾನವಾದ ಕೂಡಲೇ ಯೇಸುವನ್ನು ನೋಡಿ ಆತನು ಹೇಳ್ತಾನೆ, ಇಗೋ ಈತ ನನ್ನ ಪ್ರಿಯನಾಗಿರುವ ನನ್ನ ಮಗನು, ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ತಂದೆ ಹೇಳಿದ್ದನ್ನು ನಾವು ಕೇಳಿದ್ವಿ. ಅದರಲ್ಲಿ ಆತನು ಮೆಚ್ಚುಗೆಯಾದದ್ದಕ್ಕೆ ಕಾರಣವೇನೋ ಅನ್ನೋದನ್ನು ಧ್ಯಾನಿಸಿದ್ವಿ. ಹಾಗೆ ನಾವು ತಂದೆಯನ್ನು ಮೆಚ್ಚಿಸಬೇಕನ್ನೋದರ ವಿಷಯದಲ್ಲಿಯೂ ಕೂಡ ಏನೆಲ್ಲ ವಾಕ್ಯಗಳು ಮಾತಾಡ್ತದೆ ಅನ್ನೋದನ್ನು ಕೂಡ ನಾವು ಧ್ಯಾನಿಸಿದೆವು. ಮುಂದುವರೆದು ನಾವು ಧ್ಯಾನಿಸೋಣ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 1ನೇ ವಚನವನ್ನು ನಾವು ಈ ಸಮಯದಲ್ಲಿ ಧ್ಯಾನಿಸಲಿಕ್ಕಿದ್ದೇವೆ. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ಪ್ರೇರಲ್ಲಿ ನಾವು ಇವತ್ತು ಧ್ಯಾನಿಸ್ಲಿಕ್ಕಿರ್ತಕ್ಕಂಥ ಒಂದು ವಿಷಯ ಏನಂತ ಹೇಳಿದ್ರೆ, ಪವಿತ್ರಾತ್ಮನಿಂದ ನಡೆಸಲ್ಪಡುವಿಕೆ ಎಂಬಂಥ ವಿಷಯವನ್ನು ನಾವು ಧ್ಯಾನಿಸ್ಲಿಕ್ಕಿದ್ದೀವಿ. ಇಲ್ಲಿ ಯೇಸು ತಾನಾಗಿ ಸೈತಾನನಿಂದ ನಡೆಸಲ್ಪಡಲಿಲ್ಲ. ದೇವರಾತ್ಮನೇ ಆತನನ್ನು ಶೋಧಿಸುವುದಕ್ಕಾಗಿ, ದೇವರಾತ್ಮನೇ ಆತನ ಶೋಧನೆ ಒಳಗೆ ನಡೆಸಿದನು ಅಂತ ನಾವು ನೋಡ್ತೇವೆ. ನೋಡ್ರಿ, ದೇವರಿಂದ ನಮಗೆ ಒಳ್ಳೆಯದನ್ನು ಮಾತ್ರ ನಾವು ಯಾವಾಗಲೂ ಬಯಸ್ತೀವಿ. ಇಲ್ಲಿ ದೇವರಿಂದ ನಮಗೆ ಏನೋ ಒಂದು ರೀತಿಯಾಗಿ ನೋವನ್ನು ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ. ಇಲ್ಲಿ ಯೇಸು ಸ್ವಾಮಿ ಶೋಧಿಸಲ್ಪಡುವಂಥದ್ದು ಸಂತೋಷ ಪಡುವಂಥ ವಿಷಯ ಅಲ್ಲವೇ ಇಲ್ಲ. ಆದರೂ ದೇವರಾತ್ಮನು ಶೋಧಿಸಲ್ಪಡುವುದಕ್ಕಾಗಿ ಕಳಿಸಲ್ಪಡ್ತಾರೆ, ಶೋಧಿಸಲ್ಪಡುವುದಕ್ಕಾಗಿ ನಡೆಸಲ್ಪಡ್ತಾರೆ. ಅದು ಯಾರಿಂದ? ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಯಾರಿಂದ? ಆತ್ಮನಿಂದ ನಡೆಸಲ್ಪಡ್ತಾ ಇದ್ದಾನೆ. ಆತ್ಮನು ಆತನನ್ನು ಅಡವಿಗೆ ಒಯ್ದನು ಅಂತ ವಾಕ್ಯ ಹೇಳ್ತದೆ. ಕಾಡಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕಿದ್ರೆ ದೇವರಾತ್ಮ ನಮ್ಮ ನಡೆಸುವವರಾಗಿದ್ದಾರೆ. ಯೇಸುವಿನ ಜೀವನದಲ್ಲಿ ದೇವರಾತ್ಮನೇ ನಡೆಸುವವರಾಗಿ ಕಾಣಿಸಲ್ಪಟ್ರು. ಯೇಸು ನಡೀಲಿಲ್ಲ. ಯೇಸು ಮಾತಾಡಿದೆಲ್ಲವೂ ತಂದೆ ಹೇಳಿದ್ದು, ಯೇಸು ಮಾಡಿದೆಲ್ಲವೂ ತಂದೆ ಮಾಡಿದ್ದು, ಯೇಸು ನಡೆದದೆಲ್ಲವೂ ಪವಿತ್ರಾತ್ಮನು ನಡೆಸಿದ್ದೆ. ಇಲ್ಲಿ ಯೇಸು ತನ್ನ ಒಂದು ಕಾರ್ಯವನ್ನು ಕೂಡ ಮಾಡಿಲ್ಲ. ಸೊ ಅದರಲ್ಲಿ ನಾವು ನೋಡುವಾಗ ಇಲ್ಲಿ ಯೇಸು ಕ್ರಿಸ್ತನ ಜನನವೇ ಪವಿತ್ರಾತ್ಮನಿಂದ ಆದದ್ದು. ಯೇಸು ಹುಟ್ಟುವಾಗಲೇ ಪವಿತ್ರಾತ್ಮ ಭರಿತರಾಗಿನ ವಾಕ್ಯ ನೋಡೋಣ. ಲೂಕನು ಬರೆದ ಸುವಾರ್ತೆ 1:35 ಹೇಳ್ತದೆ, ನಿನ್ನ ಮೇಲೆ ಪವಿತ್ರಾತ್ಮ ಬರುವುದು, ಪರಾತ್ಪರನ ಶಕ್ತಿಯ ನೆರಳು ನಿನ್ನ ಮೇಲೆ ಬೀಳುವುದು, ಆದದರಿಂದ ಹುಟ್ಟುವ ಆ ಪವಿತ್ರ ಶಿಶು ದೇವರ ಮಗನೆನಿಸಿಕೊಳ್ಳುವುದು ಎಂಬುದಾಗಿ. ಯೇಸು ಹುಟ್ಟಿದ್ದೇ ಪವಿತ್ರಾತ್ಮನಿಂದ ತುಂಬಲ್ಪಟ್ಟವನಾಗಿ ಅವರು ಹುಟ್ಟುವುದನ್ನು ನಾವು ಕಾಣ್ತೇವೆ. ಪ್ರಿಯರೇ, ಹುಟ್ಟಿದ್ದೇ ಪವಿತ್ರಾತ್ಮನಿಂದ. ಆಮೇಲೆ ಅವ್ರು ನಡೆಸಲ್ಪಡೋದಕ್ಕೆ ಪ್ರಾರಂಭಿಸಿದ್ರು. ಈಗ ನಾವು ನೋಡ್ತೀವಿ, ದೀಕ್ಷಾಸ್ಥಾನ ಮಾಡಿಸ್ಕೊಂಡಿದ್ದಾರೆ. ನಂತರ ಈಗ ಅವರು ಶೋಧಿಸಲ್ಪಡೋದಕ್ಕಾಗಿ ಕಾಡಿಗೆ ಬರ್ತಿದ್ದಾರೆ. ಅಲ್ಲಿಯೂ ಕೂಡ ಯೇಸು ಪವಿತ್ರಾತ್ಮನಿಂದ ನಡೆಸಲ್ಪಡೋದನ್ನ ನಾವು ಕಾಣ್ತೇವೆ. ಸೇವೆಯೂ ಕೂಡ ಪವಿತ್ರಾತ್ಮನಿಂದಲೇ ನಡೆಸಲ್ಪಟ್ಟದ್ದು. ಯೇಸು ಯಾವ ಸೇವೆಯನ್ನು ತನ್ನ ಹೆಸರಿನಂತೆ ಮಾಡಲೇ ಇಲ್ಲ. ನಾವು ನೋಡ್ತೇವೆ, ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 38ನೇ ವಚನ ಹೀಗೆ ಹೇಳ್ತದೆ. ತೆಗೆದುಕೊಳ್ಳೋಣ. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯ 38ನೇ ವಚನ. ದೇವರು ನಜರೇತಿನ ಯೇಸುವನ್ನು ಪವಿತ್ರಾತ್ಮದಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ದೇವರು ಆತನ ಸಂಗಡ ಇದ್ದದರಿಂದ ಆತನ ಉಪಕಾರಗಳನ್ನು ಮಾಡುತ್ತಾ ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನೂ ಗುಣಮಾಡುತ್ತಾ ಸಂಚರಿಸಿದನು. ಇದೆಲ್ಲ ನಿಮಗೆ ಗೊತ್ತಾಗಿರುವುದಷ್ಟೇ. ಇಲ್ಲಿ ಪವಿತ್ರಾತ್ಮದಿಂದಲೂ ಎಂಬುದಾಗಿ ಬರೆಯಲ್ಪಟ್ಟದೆ. ಯೇಸು ಪವಿತ್ರಾತ್ಮನ ಬಲದಿಂದ, ಪವಿತ್ರಾತ್ಮನಿಂದ ಆತ ನಡೆಸಲ್ಪಟ್ಟು ಸೇವೆ ಮಾಡುವವನಾಗಿ ಕಾಣಿಸಲ್ಪಟ್ಟಿದ್ದಾರೆ. ಸೇವೆ ಮಾಡಿದ್ದೇ ಪವಿತ್ರಾತ್ಮನ ಸಹಾಯದಿಂದಲೇ. ಮತ್ತು ಅವರ ಬೋಧನೆಯೂ ಸಹ ನಾವು ನೋಡ್ತೀವಿ. ಯೇಸು ಬೋಧಿಸುವಾಗಲೂ ಅವರು ಸ್ವತಃ ತನ್ನ ಶಕ್ತಿಯಿಂದ ಮಾತಾಡ್ತಿಲ್ಲ, ದೇವರಾತ್ಮನ ಹೇಳುವುದನ್ನೇ ಮಾತನಾಡ್ತಾರೆ. ಹಾಗೆ ಈ ದಿವಸ ನಾವು ಕೂಡ ಈ ಲೋಕದಲ್ಲಿರುವಾಗ ನಾವು ಯಾರಿಂದ ನಡೆಸಲ್ಪಡಬೇಕು ಅಂತ ನಾವು ಕೇಳೋದಾದರೆ, ನಾವು ದೇವರಾತ್ಮನಿಂದಲೇ ನಡೆಸಲ್ಪಡಬೇಕು. ಯಾಕೆಂತ ಹೇಳಿದ್ರೆ ಈ ದಿನಗಳು ಪವಿತ್ರಾತ್ಮನ ದಿನಗಳು. ತಂದೆಯಾದ ದೇವರ ದಿನಗಳಿತ್ತು. ತಂದೆಯಾದ ದೇವರೇ ನೇರವಾಗಿ ಮಾತಾಡ್ತಾ ಇದ್ರು. ಯೇಸುವಿನ ದಿನಗಳಿತ್ತು. ಯೇಸುವೆ ನೇರವಾಗಿ ಮಾತಾಡ್ತಾ ಇದ್ರು. ಈ ದಿನಗಳಂತೂ ಪವಿತ್ರಾತ್ಮನ ದಿನಗಳು. ಯೇಸು ಸತ್ತು 3ನೇ ದಿವಸ ಜೀವಸಹಿತವಾಗಿ ಎಬ್ಬಿಸಲ್ಪಟ್ಟ ಮೇಲೆ ಪವಿತ್ರಾತ್ಮನು ನಮ್ಮೊಬ್ಬೊಬ್ಬರೊಳಗೆ ಕಳಿಸಲ್ಪಟ್ಟ, ಅಪೊಸ್ತಲರೊಳಗೆ ಕಳಿಸಲ್ಪಟ್ಟ, ನಮ್ಮೊಬ್ಬೊಬ್ಬರೊಳಗೆಯೂ ಕೂಡ ಆ ಪವಿತ್ರಾತ್ಮನು ಬಂದಿದ್ದಾನೆ. ಇದು ಪವಿತ್ರಾತ್ಮನ ಕಾಲ, ಪವಿತ್ರಾತ್ಮನ ನಡೆಸುವ ಕಾಲ ಆಗಿರೋದ್ರಿಂದ ರೋಮಾಪುರ 8:14 ಹೇಳ್ತದೆ, ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು ಎಂಬುದಾಗಿ ಹೇಳ್ತದೆ. ಪ್ರಿಯರೇ,
ನಾವು ದೇವರಾತ್ಮನಿಂದ ನಡೆಸಲ್ಪಟ್ರೆ ನಾವು ದೇವರ ಮಕ್ಕಳಾಗಿದ್ದೇವೆ. ಆತನ ಆತ್ಮನಿಂದ ನಡೆಸಲ್ಪಡಬೇಕಾಗಿದೆ, ನಮ್ಮ ಶರೀರದಿಂದ ಅಲ್ಲ. ಅದಕ್ಕೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆತ್ಮನು ಮತ್ತು ನಮ್ಮ ಶರೀರ ಎರಡೂ ಹೋರಾಡುವಂಥದ್ದಾಗಿ ಕಾಣಿಸಲ್ಪಡ್ತದೆ. ನಮ್ಮ ಆತ್ಮ ಶರೀರ ಎರಡೂ ಹೋರಾಡುವಂಥದ್ದಾಗಿ ಕಾಣಿಸಲ್ಪಡ್ತದೆ. ಹಾಗಿರೋದ್ರಿಂದ ನಾವು ಆತ್ಮನಿಂದ ನಡೆಸಲ್ಪಡಬೇಕು, ಆತ್ಮನಿಂದ ಪ್ರಾರ್ಥಿಸಬೇಕು, ಆತ್ಮದಿಂದ ಜೀವಿಸಬೇಕು, ಆತ್ಮನಿಂದ ತುಂಬಲ್ಪಡಬೇಕು. ಎಫೆಸ 5:10 ನಾವು ನೋಡ್ತೀವಿ, ಪವಿತ್ರಾತ್ಮನಿಂದ ಭರಿತರಾಗಿರ್ರಿ ಎಂಬುದಾಗಿ ನಮಗೆ ಬೈಬಲ್ ಆಜ್ಞಾಪಿಸ್ತದೆ. ಯಾಕಂದ್ರೆ ಪವಿತ್ರಾತ್ಮ ಭರಿತರಾಗದಿದ್ದರೆ ಈ ಲೋಕವನ್ನ ನಾವು ಜಯಿಸುವುದಕ್ಕೆ ಸಾಧ್ಯ ಇಲ್ಲ. ಯೇಸು ಸೈತಾನನಿಂದ ಶೋಧಿಸಲ್ಪಡುವಾಗ ಆತ ಪವಿತ್ರಾತ್ಮ ಭರಿತನಾಗಿ ನಡೆಸಲ್ಪಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಆಗಿರೋದ್ರಿಂದಲೇ ಯೇಸು ಸೈತಾನನನ್ನ ಸೋಲಿಸುವುದಕ್ಕೆ ಸಾಧ್ಯವಾಯಿತು. ಮತ್ತು ಈ ಕಡೆಯ ದಿವಸದಲ್ಲಿ ನಮಗಿರುವ ಯುದ್ಧದಲ್ಲಿ ಪವಿತ್ರಾತ್ಮನು ಕೊಡುವ ವಾಕ್ಯವೆಂಬ ಕತ್ತಿಯನ್ನು ನಾವು ಹಿಡ್ಕೊಳ್ಳುವಾಗ ಮಾತ್ರವೇ ಸೈತಾನನನ್ನು ಗೆಲ್ಲುವುದಕ್ಕೆ ಸಾಧ್ಯ. ಪವಿತ್ರಾತ್ಮ ಪ್ರೇರಣೆಯಿಂದ ನಾವು ಪ್ರಾರ್ಥಿಸುವಾಗ ಮಾತ್ರವೇ ನಾವು ಸೈತಾನನನ್ನು ಗೆಲ್ಲುವುದಕ್ಕೆ ಸಾಧ್ಯ. ಪವಿತ್ರಾತ್ಮನ ಅತೀ ಮುಖ್ಯವಾಗಿದ್ದಾರೆ. ಆಗಿರೋದ್ರಿಂದ ನಾವು ನೋಡ್ತೇವೆ ಆದಿಕಾಂಡ 1ನೇ ಅಧ್ಯಾಯ 2ನೇ ವಚನದಲ್ಲಿ ಪವಿತ್ರಾತ್ಮನು ಕ್ರಮವಿಲ್ಲದನ್ನ ಕ್ರಮಪಡಿಸಿದ ಪವಿತ್ರಾತ್ಮನು, ಬರಿದಾದದನ್ನು ತುಂಬಿಸಿದ ಪವಿತ್ರಾತ್ಮನು, ಕತ್ತಲೆಯಾದದನ್ನ ಬೆಳಕನ್ನು ಉಂಟು ಮಾಡಿದ ಪವಿತ್ರಾತ್ಮನು. ಪ್ರಿಯರೇ, ಈ ದಿವಸ ನಮ್ಮ ಜೀವಿತಗಳಲ್ಲಿಯೂ ಕೂಡ ಅಷ್ಟೇ ಪವಿತ್ರಾತ್ಮನ ಚಲನೆ ಇಲ್ಲದೆ ಖಂಡಿತವಾಗಿಯೂ ಜೀವನ ಇಲ್ಲವೇ ಇಲ್ಲ. ಅಪೊಸ್ತಲರ ಕೃತ್ಯದಲ್ಲಿ ಆ ದಿವಸಗಳನ್ನು ನೋಡ್ತೇವೆ. ಅಷ್ಟು ಜನ, ವಿಶೇಷವಾಗಿ 3,000 ಗಂಡಸರು ಕ್ರಿಸ್ತನ ಕಡೆಗೆ ತಿರುಗುವುದಕ್ಕೆ ಕಾರಣ ಅಲ್ಲಿ ಪೇತ್ರ ಮಾಡಿದ ಬೋಧನೆ ಅಲ್ಲ, ಅಲ್ಲಿ ಪವಿತ್ರಾತ್ಮನು ಅವರನ್ನು ಸೆಳೆಕೊಂಡದ್ದೇ ಕಾರಣ. ನಂತರ 5,000, ನಂತರ ಲೆಕ್ಕ ಹಾಕಲಿಕ್ಕಾಗದಷ್ಟು ಜನ ರಕ್ಷಿಸಲ್ಪಟ್ಟದಕ್ಕೆ ಕಾರಣ ಪವಿತ್ರಾತ್ಮನ ಚಲನೆಯೇ. ಪವಿತ್ರಾತ್ಮನ ಚಲನೆ ಇಲ್ಲದೆ, ಪವಿತ್ರಾತ್ಮನ ನಡೆಸಲ್ಪಡುವಿಕೆ ಇಲ್ಲದೆ ನಾವು ಜೀವಿಸುವವರಾಗಿರುವುದಾದರೆ ಉಜ್ಜೀವನವನ್ನು ನಾವು ಕಾಣುವುದಕ್ಕೆ ಅಸಾಧ್ಯ. ಉಜ್ಜೀವನವನ್ನು ಕಾಣಬೇಕು, ಪವಿತ್ರಾತ್ಮನಿಂದ ನಡೆಸಲ್ಪಡಬೇಕಾಗಿದೆ, ಪವಿತ್ರಾತ್ಮನಿಂದ ತುಂಬಲ್ಪಡಬೇಕಾಗಿದೆ, ಪವಿತ್ರಾತ್ಮನಿಂದ ಜೀವಿತ ನಡೆಸಬೇಕಾಗಿದೆ, ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಬೇಕಾಗಿದೆ, ಪವಿತ್ರಾತ್ಮ ಪ್ರೇರಿತರಾಗಿ ಮಾತಾಡಬೇಕಾಗಿದೆ, ಅಂದರೆ ಪ್ರವಾದಿಸಬೇಕಾಗಿದೆ. ಪ್ರವಾದನೆ ಇಲ್ಲದೆ ಈ ದೇಶಕ್ಕೆ ನಿರೀಕ್ಷೆಯೇ ಇಲ್ಲ. ಪ್ರವಾದಿಗಳೇ ದೇಶಕ್ಕೆ ನಿರೀಕ್ಷೆ. ಈ ಪ್ರವಾದಿಗಳು ಪವಿತ್ರಾತ್ಮನಿಂದ ತುಂಬಲ್ಪಟ್ಟವರಾಗಿ ಪ್ರವಾದಿಸಬೇಕಲ್ಲ, ಸುವಾರ್ತೆ ಎಂಬ ವಾಕ್ಯವನ್ನು ಪ್ರವಾದಿಸಬೇಕಲ್ಲ. ಅವರ ಜೀವಿತದಲ್ಲಿ ದೇವರ ಕಡೆಗೆ ಅವರು ತಿರುಗಿಕೊಳ್ಳುವಂತೆ ಅವರ ಜೀವಿತದ ರಹಸ್ಯಗಳೆಲ್ಲವನ್ನೂ ಪ್ರವಾದಿಸಲ್ಪಡಬೇಕಲ್ಲ. ಆಗ ಮಾತ್ರ ಆ ವ್ಯಕ್ತಿಯ ಭಕ್ತಿ ವೃದ್ಧಿ ಉಂಟಾಗೋದಕ್ಕೆ ಸಾಧ್ಯ. ಆಗ ಮಾತ್ರ ಆ ವ್ಯಕ್ತಿ ದೇವರ ಕಡೆಗೆ ತಿರುಗುವುದಕ್ಕೆ ಸಾಧ್ಯ. 1ನೇ ಕೊರಿಂಥ 14ನೇ ಅಧ್ಯಾಯದಲ್ಲಿ ಪ್ರವಾದಿಸಬೇಕೆಂದು ಅಪೊಸ್ತಲನಾದ ಪೌಲನು ನಾವೆಲ್ಲರೂ ಪ್ರವಾದಿಸಬೇಕೆಂದು ಅಪೇಕ್ಷಿಸ್ತಾನಲ್ಲ. ಪ್ರಿಯರೇ, ಹಾಗಿದ್ದರೆ ಪ್ರವಾದನೆ ದೇಶಕ್ಕೆ ಅವಶ್ಯಕವಾಗಿದೆ. ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಪವಿತ್ರಾತ್ಮನಿಂದ ನಡೆಸಲ್ಪಡುವ ಜನರು ನಮ್ಮ ದೇಶಕ್ಕೆ ಅವಶ್ಯಕವಾಗಿದ್ದಾರೆ. ನಾವೊಬ್ಬೊಬ್ಬರು ಕೂಡ ಪವಿತ್ರಾತ್ಮನಿಗೆ ಸಮರ್ಪಣೆ ಮಾಡಿಕೊಟ್ಟು ಆತನೊಂದಿಗೆ ನಡೆಯುವವರಾಗೋಣವು. ಆತ ನಮ್ಮೊಳಗೆ ನರಳಾಟದಿಂದ, ಮಾತಿಲ್ಲದ ನರಳಾಟದಿಂದ ಆತ ವಿಜ್ಞಾಪಿಸುವವನಾಗಿ ಕಾಣಿಸಲ್ಪಡ್ತಿದ್ದಾನಲ್ಲ. ಆತ ನಮ್ಮನ್ನು ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ ಕಾಯ್ತಾ ಇದ್ದಾನಲ್ಲ. ನಮ್ಮನ್ನು ತುಂಬಿಸಿ ಉಪಯೋಗಿಸಬೇಕೆಂದು ಆತನು ಕಾಯ್ತಾ ಇದ್ದಾನಲ್ಲ. ಯಾರೆಲ್ಲ ನಂಬ್ತಾರೋ ಅವರೊಬ್ಬೊಬ್ಬರ ಒಳಗಡೆ ಜೀವಕರವಾದ ಹೊಳೆಗಳು ಹರಿಯುವಂತೆ ಆತನು ಬಯಸುವವನಾಗಿದ್ದಾನಲ್ಲ. ಪವಿತ್ರಾತ್ಮನೆಂಬ ಹೊಳೆ ನಮ್ಮ ಮೂಲಕವಾಗಿ ಹರಿಯುವುದಕ್ಕಾಗಿ ಕಾಯ್ತಾ ಇದೆಯಲ್ಲ. ನಾವು ಆತನನ್ನು ನಂಬುವವನಾದರೆ, ನಾವು ಆತನೊಂದಿಗೆ ನಡೆಸಲ್ಪಡುವವರಾದರೆ ಆ ಹೊಳೆ ಹರಿಯುತ್ತದೆ. ಜೀವಕರವಾದ ಹೊಳೆ ಸತ್ತು ಹೋದ ಎಲ್ಲ ಪರಿಸ್ಥಿತಿಗಳನ್ನ ಜೀವಿಸುವಂತೆ ಮಾಡುವ ಹೊಳೆ, ನಿರೀಕ್ಷೆಯನ್ನ ಕಳಕೊಂಡಂತ ಸ್ಥಳಗಳಿಗೆ ನಿರೀಕ್ಷೆಯನ್ನ ತರುವ ಹೊಳೆ, ಫಲಿಸುವಂತೆ ಮಾಡುವ ಹೊಳೆ ಬರುವುದಕ್ಕಾಗಿ ಸಿದ್ಧವಾಗಿ ಕಾಯ್ತಾ ಇದೆ. ಯಾರೆಲ್ಲ ತಂದೆಯನ್ನ ಕೇಳಿಕೊಳ್ತಾರೋ, ಯಾರೆಲ್ಲ ತಂದೆಯನ್ನ ಅಲ್ಲಿ ವಾಕ್ಯ ಹೇಳ್ತದೆ, ಯಾರೆಲ್ಲ ಬೇಡಿಕೊಳ್ತಾರೋ ಅವರಿಗೆ ಕೊಡಲ್ಪಡ್ತದೆ, ಯಾರೆಲ್ಲ ಹುಡುಕುತ್ತಾರೋ ಅವರಿಗೆ ಸಿಗ್ತದೆ, ಯಾರೆಲ್ಲ ತಟ್ಟುವವರಾಗಿದ್ದಾರೋ ಅವರಿಗೆ ತೆರೆಯಲ್ಪಡ್ತದೆ. ತಂದೆಯ ಬಳಿಯಲ್ಲಿ ಕೇಳಿಕೊಳ್ಳುವವರಿಗೆ ಆತನು ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ದಾನವನ್ನು ಕೊಡುವನಲ್ಲವೇ ಎಂಬುದಾಗಿ ವಾಕ್ಯ ಹೇಳ್ತದಲ್ಲ. ತಂದೆ ನಮಗೆ ಪವಿತ್ರಾತ್ಮನನ್ನು ಹೆಚ್ಚಾಗಿ ಕೊಡುವುದಕ್ಕಾಗಿ ಕಾಯ್ತಾ ಇದ್ದಾರೆ. ಪರಲೋಕ ಪವಿತ್ರಾತ್ಮನ ಅಧಿಕವಾಗಿ ನಮ್ಮೊಳಗೆ ತುಂಬಿಸ್ಲಿಕ್ಕಾಗಿ ಕಾಯ್ತಾ ಇದೆಯಲ್ಲ. ಬೇರೆ ಈ ಕಡೆ ದಿವಸದಲ್ಲಿ ಪವಿತ್ರಾತ್ಮನಿಂದ ನಾವು ತುಂಬಲ್ಪಡಬೇಕು. ನಮಗೀಗಾಗಲೇ ಆಜ್ಞಾಪಿಸಲ್ಪಟ್ಟದೆ, ನಮಗೀಗಾಗಲೇ ಪ್ರವಾದನೆ ವಾಗ್ದಾನ ಕೊಡಲ್ಪಟ್ಟದೆ.
ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 17-18 ನಾವು ನೋಡ್ತೇವೆ. ಎಲ್ಲಾ ಮಾಂಸಗಳ ಮೇಲೆ, ಜಡಗಳ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನೆಂಬುದಾಗಿ ಆತ ಹೇಳಿದ್ದಾನಲ್ಲ. ಅಂತ್ಯಕಾಲದಲ್ಲಿ ಎಲ್ಲರ ಮೇಲೆ ನನ್ನ ಆತ್ಮವನ್ನು ಸುರಿಸ್ತೇನೆ. ಎಲ್ಲರೂ ಪ್ರವಾದಿಸಬೇಕೆಂದು ಆತನು ಬಯಸ್ತಾನೆ. ಎಲ್ಲಾ ಜನ, ಗುಂಪಿನ ಜನ, ಗಂಡಸರು, ಹೆಂಗಸರು, ದಾಸ ದಾಸಿಯರು, ಯವನಸ್ಥರು, ಯವನಸ್ತಿಯರು, ಅಲ್ಲಿದ್ದಂತ ವೃದ್ಧರು ಕೂಡ ಅವರು ದರ್ಶನಗಳನ್ನ, ಕನಸುಗಳನ್ನ ಕಾಣುವರು ಎಂಬುದಾಗಿ ವಾಕ್ಯ ಹೇಳ್ತದಲ್ಲ. ಸೊ ಹಾಗಿದ್ರೆ ಪವಿತ್ರಾತ್ಮನಿಂದ ನಡೆಸಲ್ಪಡುವಂತ ಜನರು ಬೇಕಲ್ಲ. ಯೇಸುವೇ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟಿರುವುದಾದರೆ ನಮಗಿನ್ನೆಷ್ಟು ಅವಶ್ಯಕವಾಗಿದೆ. ಅದಕ್ಕಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿದ್ದಾಗ ಅವ್ರು ಹೇಳ್ತಾರೆ, ನೀವು ಸೇವೆ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ಒಬ್ಬ ಸಹಾಯಕರನ್ನು ಕಳಿಸ್ಕೊಡ್ತೀನಿ, ಅಲ್ಲಿವರೆಗೂ ಕಾದಿರ್ರಿ. ಆ ಸಹಾಯಕ ಬಂದು ನಿಮಗೆ ಬೇಕಾದದನ್ನ ಆತ ನಡೆಸ್ತಾನೆ, ಅವ್ರು ನಿಮ್ಮ ನಡೆಸ್ತಾನೆ, ಸತ್ಯದಲ್ಲಿ ನಡೆಸ್ತಾನೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15-19 ಹೀಗೆ ಹೇಳ್ತದೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಏಕೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಿಮ್ಮ ಬಳಿಗೆ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವೂ ಬದುಕುವಿರಿ. ದೇವರ ಆತ್ಮನೆಂಬ ಸಹಾಯಕ ನಮಗಿದ್ದಾನೆ, ನಮಗೆ ಸಹಾಯ ಮಾಡಲಿಕ್ಕಾಗಿ. ಈ ಕೆಟ್ಟು ಹೋದ ದುಷ್ಟ ಲೋಕದೊಳಗೆ ನಾವು ಪರಿಶುದ್ಧವಾಗಿ ಜೀವಿಸಲಿಕ್ಕೆ, ಮತ್ಕಾರ್ಯಗಳನ್ನ ಮಾಡಿ ಕರ್ತನ ನಾಮವನ್ನು ಮಹಿಮೆ ಪಡಿಸುವುದಕ್ಕೆ ಆ ವಾಗ್ದಾನ ಮಾಡಲ್ಪಟ್ಟ ಆತ್ಮನು ನಮಗಾಗಿ ಕೊಡಲ್ಪಟ್ಟಿದ್ದಾನೆ. ಅದಕ್ಕಾಗಿ ಯೇಸು ಶಿಷ್ಯರಿಗೆ ಹೇಳಿದನು, ನೀವು ಯೆರೂಸಲೇಮಿನಲ್ಲೇ ಕಾದುಕೊಂಡಿರಿ, ನಿಮ್ಮ ಮೇಲೆ ಬಲ ಓದಿಸಲ್ಪಡುವವರೆಗೂ, ಪವಿತ್ರಾತ್ಮ ವಾಗ್ದಾನ ಮಾಡಲ್ಪಟ್ಟ ಆ ಆತ್ಮನ ಬಲ, ಆ ಶಕ್ತಿ ನಿಮ್ಮ ಮೇಲೆ ಓದಿಸಲ್ಪಡುವವರೆಗೂ ಕಾದುಕೊಂಡಿರಿ ಎಂಬುದಾಗಿ ನಾವು ನೋಡ್ತೇವಲ್ಲ ಪ್ರಿಯರೇ. ಹಾಗಿದ್ರೆ ಪವಿತ್ರಾತ್ಮನ ನಡೆಸಲ್ಪಡುವಿಕೆ ನಮಗೆ ಅತಿ ಅವಶ್ಯಕವಾಗಿದೆ. ಪವಿತ್ರಾತ್ಮ ನಮಗೆ ಅತಿ ಅವಶ್ಯಕವಾಗಿದ್ದಾರೆ. ಯೇಸುವಿಗೆ ಅವಶ್ಯಕವಾಗಿದ್ದರೆ ನಮಗೆ ಇನ್ನೆಷ್ಟು ಅವಶ್ಯಕ ಯೋಚಿಸ್ರಿ. ಸೊ ಹಾಗಿದ್ರಿಂದ ನಾವು ಪವಿತ್ರಾತ್ಮನಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ಳೋಣ. ಯೇಸು ಹೇಗೆ ಪವಿತ್ರಾತ್ಮನಿಂದ ನಡೆಸಲ್ಪಟ್ಟನೋ ಹಾಗೆ ನಮ್ಮನ್ನು ನಡೆಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣವು. ನಾವು ಪ್ರಾರ್ಥಿಸೋಣ. ಕರ್ತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ಕರ್ತನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ಒಡೆಯನೇ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ, ಯೇಸುವೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಪವಿತ್ರಾತ್ಮನಿಂದ ನಡೆಸಲ್ಪಟ್ಟ ಯೇಸುವೆ ನಿನಗೆ ಸ್ತೋತ್ರ, ಪವಿತ್ರಾತ್ಮನಿಂದ ನಡೆಸಲ್ಪಟ್ಟ ಯೇಸುವೆ ನಿನಗೆ ಸ್ತೋತ್ರ. ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು ಕರ್ತನೇ ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಅಡವಿಗೆ ಒಯ್ಯಲ್ಪಟ್ಟ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನ ಸೇವೆಯನ್ನ ಕರ್ತನೆ, ಹೌದಪ್ಪ ಕರ್ತನೆ, ಪವಿತ್ರಾತ್ಮನಿಂದಲೇ ಅಭಿಷೇಕಿಸಲ್ಪಟ್ಟು ಕರ್ತನೆ ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕಾಗಿ ಅಭಿಷೇಕಿಸಲ್ಪಟ್ಟವನೇ ನಿನಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಪವಿತ್ರಾತ್ಮನಿಂದಲೇ ನಡೆಸಲ್ಪಟ್ಟು ಸೇವೆ ಮಾಡಿದ ಆತನೇ ನಿನಗೆ ಸ್ತೋತ್ರ ಸ್ವಾಮಿ. ಪವಿತ್ರಾತ್ಮನ ಬಲ ಶಕ್ತಿಯಿಂದ ತುಂಬಲ್ಪಟ್ಟ ಆತನೇ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ಅಪೊಸ್ತಲರಿಗೂ ಕೂಡ ಪವಿತ್ರಾತ್ಮನ ವಾಗ್ದಾನ ಮಾಡಲ್ಪಟ್ಟ ಆತ್ಮನು ಬರುವವರೆಗೂ ನೀವು ಕಾದುಕೊಂಡಿರಿ ಎಂಬುದಾಗಿ ಹೇಳಿದ ಯೇಸುವೆ, ಕರ್ತನೆ ನಿನಗೆ ಸ್ತೋತ್ರ. ಈ ಕಡೆ ದಿವಸದಲ್ಲಿ ಕರ್ತನೆ ನಮ್ಮೊಬ್ಬೊಬ್ಬರಿಗೂ ಪವಿತ್ರಾತ್ಮನಿಂದ ತುಂಬಿದವರಾಗಿರ್ರಿ, ಬಲವಾಗಿರ್ರಿ ಎಂಬುದಾಗಿ ಹೇಳಿದ ಕರ್ತನೆ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಆದಿಕಾಂಡದಲ್ಲಿ ಕ್ರಮಪಡಿಸಿದ ದೇವರ ಆತ್ಮನೇ, ಆದಿಕಾಂಡದಲ್ಲಿ ಕರ್ತನೆ ಕತ್ತಲನ್ನು ನಿವಾರಿಸಿದ ಆತನೇ, ಬರಿದಾದ ಪರಿಸ್ಥಿತಿ ಎಲ್ಲವನ್ನ ತುಂಬಿಸಿದ ಆತ್ಮನೇ ಸ್ವಾಮಿ, ಈ ದಿವಸಗಳಲ್ಲಿಯೂ ಕೂಡ ಕ್ರಮಪಡಿಸು. ನಮ್ಮಿಂದ ಅಸಾಧ್ಯ ಸ್ವಾಮಿ, ನಾವು ಕ್ರಮಪಡಿಸುವುದಕ್ಕೆ ಅಸಾಧ್ಯ ಸ್ವಾಮಿ. ಪಾಪ ನೀತಿ ನ್ಯಾಯ ತೀರ್ವಿಕೆಯ ಕುರಿತಾಗಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವ ದೇವರ ಆತ್ಮನೇ ಸ್ವಾಮಿ, ದೇವ ಮಕ್ಕಳಾಗಿರತಕ್ಕಂಥ ನಮ್ಮ ಮೂಲಕವಾಗಿ ಚಲಿಸು ಅಪ್ಪ. ನೀವು ನಡೆಸುವಂತ ಕರ್ತನೆ ಮಾರ್ಗದಲ್ಲಿ ನಾವು ನಡೆಯುವವರಾಗಲಿ ಕರ್ತನೆ. ಹಾಗೆ ನೀವು ಮಾಡುವ ಕರ್ತನಾಗಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ದೊಡ್ಡ ಉಜ್ಜೀವನವನ್ನು ಕಾಣುವಂತೆ ನೀವು ಮಾಡು ಸ್ವಾಮಿ. ಹಾಗೆ ನೀವು ಮಾಡಿದ್ದೀರಿ, ಸ್ತೋತ್ರ. ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಸ್ವಾಮಿ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಆಮೇನ್ ಆಮೇನ್. ಕರ್ತನೆ ನಿಮ್ಮೆಲ್ಲರನ್ನೂ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಸೊ ದಯಮಾಡಿ ದೇವರಾತ್ಮನಿಂದ ನಡೆಸಲ್ಪಡುವುದಕ್ಕಾಗಿ ನಮ್ಮನ್ನು ಸಿದ್ಧಪಡಿಸ್ಕೊಳ್ಳೋಣ. ಸತ್ಯವೇದ ಓದುವಾಗ ನಾವು ದೇವರಾತ್ಮನಿಂದ ತುಂಬಲ್ಪಡ್ತೀವೋ, ಅಥವಾ ನಾವು ಆರಾಧನೆ ಮಾಡುವಾಗಲೋ, ಅನ್ಯ ಭಾಷೆಗಳನ್ನ ಆಡುವಾಗಲೋ, ನಾವು ಯಾವಾಗ ದೇವರಾತ್ಮನಿಂದ ತುಂಬಲ್ಪಡ್ತೀವೋ ಅದನ್ನು ಹೆಚ್ಚಾಗಿ ಮಾಡೋಣ. ದೇವರಾತ್ಮನಿಂದ ನಡೆಸಲ್ಪಡೋಣ. ದೊಡ್ಡ ಉಜ್ಜೀವನವನ್ನು ಕಣ್ಣಾರೆ ಕಾಣೋಣ. ಪ್ರೈಸ್ ದಿ ಲಾರ್ಡ್.